ಮೋದಿ ಭೇಟಿ ಮಾಲ್ಡೀವ್ಸ್ ಟೂರಿಸಂಗೆ ಶಾಕ್. ಬಾಯ್ಕಟ್ ಮಾಲ್ಡೀವ್ಸ್ಗೆ ಸ್ಟಾರ್ ನಟರ ಸಾಥ್. ಒಂದೇ ಏಟಿಗೆ 2 ಹಕ್ಕಿ ಹೊಡೆದ ಮೋದಿ. ಒಬ್ಬ ಪ್ರಧಾನಿ ತನ್ನದೇ ದೇಶದಲ್ಲಿರುವಂತಹ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಬೇರೆ ದೇಶದಲ್ಲಿರುವ ಪ್ರವಾಸೋದ್ಯಮಕ್ಕೆ ಏನಾದ್ರೂ ಪೆಟ್ಟು ಬೀಳುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಪೆಟ್ಟು ಬೀಳುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ಫೋಟೋ ಶೂಟ್ ಒಂದನ್ನ ಮಾಡಿಸ್ಕೊಂಡಿದ್ರು, ಅದು ಕೂಡ ಲಕ್ಷದ್ವೀಪದಲ್ಲಿ. ಈ ಕಾರಣಕ್ಕೋಸ್ಕರ ಹಲವಾರು ಭಾರತೀಯರು ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವರು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದಾರಂತೆ. ಹಾಗೆ ಬಾಯ್ಕಟ್ ಮಾಲ್ಡೀವ್ಸ್ ಅನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮೋದಿಜಿ ಅವರು ಯಾಕೆ ಲಕ್ಷದ್ವೀಪಕ್ಕೆ ಹೋಗಿದ್ರು, ಹಾಗೆ ಬಾಯ್ಕಟ್ ಮಾಲ್ಡೀವ್ಸ್ ಅಂತ ಯಾಕೆ ಈಗ ಸುದ್ದಿ ಬರ್ತಾ ಇದೆ ಅನ್ನೋದಕ್ಕೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ ಸ್ನೇಹಿತರೆ. ಮಾಲ್ಡೀವ್ಸ್ ಬಾಯ್ಕಟ್ ಎನ್ನುವ ಅಭಿಯಾನ ಟ್ರೆಂಡ್ ನಲ್ಲಿದ್ದು, ಸ್ಟಾರ್ ನಟರು, ಜನಪ್ರಿಯ ತಾರೆಗಳು, ಕ್ರಿಕೆಟ್ ಆಟಗಾರರು ಸೇರಿ ಎಲ್ಲರೂ ಈ ಅಭಿಯಾನಕ್ಕೆ ಸಾಥನ್ನ ನೀಡಿದ್ದಾರೆ. ಇದೊಂದು ಅಭಿಯಾನ ಮಾಲ್ಡೀವ್ಸ್ ಎದೆಯನ್ನ ನಡುಕಕ್ಕೆ ಒಳಗಾಗಿದೆ. ಯಾಕಂದ್ರೆ ಈ ಅಭಿಯಾನ ಮಾಲ್ಡೀವ್ಸ್ ನ ಆರ್ಥಿಕತೆಯನ್ನ ಧ್ವಂಸ ಮಾಡುವ ಸಾಧ್ಯತೆ ಇದೆ. ಅದಷ್ಟೇ ಅಲ್ಲದೆ ಮೋದಿಯ ವಿರುದ್ಧ ಮಾತನಾಡಿದ ಸಚಿವರನ್ನೇ ಮಾಲ್ಡೀವ್ಸ್ ತೆಗೆದು ಹಾಕಿದ್ರು, ಯಾವುದೇ ಪರಿಣಾಮವಾಗಲಿಲ್ಲ. ಅದೇ ಕಾರಣಕ್ಕೆ ಮಾಲ್ಡೀವ್ಸ್ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದೆ. ಹಾಗಾದ್ರೆ ಒಂದು ಬೇಟೆ ಎಷ್ಟೆಲ್ಲ ಮಾಡುತ್ತಾ ಅಷ್ಟಕ್ಕೂ ಈ ಬಾಯ್ಕಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿದ್ದು ಯಾಕೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಮೊನ್ನೆಯಷ್ಟೇ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿಯನ್ನ ನೀಡಿದ ವಿಚಾರ ಹಲವು ರೀತಿಯಲ್ಲಿ ಓಡಾಡ್ತಾ ಇದೆ. ಒಬ್ಬ ಪ್ರಧಾನಿ 2 ದಿನ ಚಿಕ್ಕದೊಂದು ದ್ವೀಪಕ್ಕೆ ಹೋಗಿ ಸಮಯವನ್ನ ವೇಸ್ಟ್ ಮಾಡೋದು ಬೇಕಿತ್ತ ಅಂತ ಕೆಲವರು ಕೇಳ್ತಿದ್ದಾರೆ. ಇನ್ನು ಕೆಲವರು ಮಣಿಪುರಕ್ಕೆ ಭೇಟಿ ಕೊಡೋಕೆ ಆಗಲ್ಲ, ಲಕ್ಷದ್ವೀಪಕ್ಕೆ ಹೋಗ್ತಾರೆ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಈಗಿನ ಬೆಳವಣಿಗೆ ನೋಡಿದ್ರೆ ಆ ಮಾತುಗಳು ಬರ್ತಾ ಇರಲಿಲ್ಲ ಅನ್ಸುತ್ತೆ. ಇರ್ಲಿ ಬಿಡಿ. ಇನ್ನು ಮೋದಿ ಇವರು ಲಕ್ಷದ್ವೀಪಕ್ಕೆ ಹೋಗಿದ್ಯಾಕೆ ಅಂತ ನೋಡೋದೇ ಆದ್ರೆ ಅಲ್ಲಿ ಹಲವಾರು ಉದ್ದೇಶಗಳು ಇದೆ. ಅದರ ಬಗ್ಗೆ ವಿವರಣೆಯನ್ನ ಕೊಡ್ತೀವಿ ನೋಡಿ ಸ್ನೇಹಿತರೆ. ಲಕ್ಷದ್ವೀಪ ಎಂದೇ ಒಂದು ಲಕ್ಷದ್ವೀಪ ಅನ್ನಬಹುದು, ಆದ್ರೆ ಇಲ್ಲಿ 36 ದ್ವೀಪಗಳು ಇದೆ. ಇದೀಗ 35 ದ್ವೀಪಗಳಾಗಿದೆ. ಇಲ್ಲಿ ಸುಮಾರು 65,000 ಜನರು ವಾಸವಾಗಿದ್ದಾರೆ. ಇದರ ವಿಸ್ತೀರ್ಣ 32.62 ಚದರ ಕಿಲೋಮೀಟರ್ ಆಗಿದೆ. ಇನ್ನು ಪ್ರಮುಖ ನಗರ ಅದ್ರೋಟ್ ಪ್ರಮುಖ ನಗರ, ರಾಜಧಾನಿ ಕರವತ್ತಿ. ಇದನ್ನ ಚೇಳರು ಆಳ್ವಿಕೆಯನ್ನ ಮಾಡ್ತಿದ್ರು. ಅದಾದ ಬಳಿಕ ಇಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ರು. ಟಿಪ್ಪು ಕೂಡ ಅದರ ಮೇಲೆ ಹಿಡಿತವನ್ನ ಸಾಧಿಸಿ 3ನೇ ಮಹಾಯುದ್ಧ ಸೋತ ಬಳಿಕ ಅಂದರೆ 1787 ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ. ಆಮೇಲೆ ಸ್ವಾತಂತ್ರ್ಯವಾಯ್ತು. ಅದೊಂಥರ ಪ್ರದೇಶ. ತುಂಬಾ ವರ್ಷಗಳ ಬಳಿಕ ಪ್ರಧಾನಿಯವರು ಭೇಟಿಯನ್ನ ನೀಡಿದ್ರು. 1500 ಕೋಟಿಗೂ ಹೆಚ್ಚು ಮೊತ್ತದ ಯೋಜನೆಗಳನ್ನ ಚಾಲನೆಯನ್ನ ನೀಡಿದ್ರು. ಇದಕ್ಕೆ ಹಲವು ಮಾತುಗಳು ಕೇಳಿ ಬಂದಿದ್ವು. ಮೋದಿ ಹೋಗಬೇಕಿತ್ತ, ಮೋದಿ ಇಷ್ಟೊಂದು ಖರ್ಚು ಮಾಡಿ ಹೋಗಬೇಕಿತ್ತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅಲ್ಲಿಗೆ ಮೋದಿ ಎಂಟ್ರಿ ಕೊಡುವುದರ ಹಿಂದೆ ಹಲವು ಉದ್ದೇಶಗಳು ಇದ್ವು. ಇನ್ನು ಸ್ನೇಹಿತರೆ, ಲಕ್ಷದ್ವೀಪ ನಮ್ಮದೇ ದೇಶವಾದ್ರೂ ದೂರದಲ್ಲಿರುವಂತಹ ಭಾರತ ಅಂತ ತುಂಬಾ ಜನ ಕರೀತಾರೆ. ಅದು ಕೂಡ ಪ್ರಫುಲ್ ಪಾಟೀಲ್ ಬಂದಾಗ ಕೊಂಚ ಬದಲಾವಣೆ ಕಾಣಿಸ್ತು. ನಿಮಗೆ ಗೊತ್ತಿರ್ಲಿ, ನಮಗೆ ಭಾನುವಾರ ರಜೆ ಇದ್ರೆ ಅವರಿಗೆ ಶುಕ್ರವಾರ ರಜೆಯಂತೆ. ಭಾರತದ ಕಾನೂನಿನ ಬಗ್ಗೆಯೂ ಅಲ್ಲಿ ಹೆಚ್ಚು ಅರಿವಿಲ್ಲ. ಅಲ್ಲಿನ ಆಹಾರ ಪದ್ಧತಿಯ ಬೇರೆಯಂತೆ. ಇನ್ನು ಮುಸ್ಲಿಮರು ಹೆಚ್ಚು ಸಂಖ್ಯೆಯನ್ನ ಹೊಂದಿದ್ದಾರೆ. ಆದ್ರೆ ಪ್ರಫುಲ್ ಪಾಟೀಲ್ ಬಂದ ಮೇಲೆ ಕೆಲವೊಂದು ಬದಲಾವಣೆಯನ್ನ ತಂದ್ರು. ಇದಕ್ಕೆ ಕಾರಣ ಮೋದಿಯವರು ಕಳೆದ 2 ದಿನಗಳ ಹಿಂದೆ ಭೇಟಿಯನ್ನ ಕೊಟ್ಟಿದ್ರು. ಅವರೆಲ್ಲರಿಗೂ ನಾವು ಭಾರತೀಯತೆ ಎನ್ನುವ ಭಾವನೆಯನ್ನ ಮೂಡುವಂತೆ ಮಾಡಿದ್ರು ಮೋದಿ. ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ವಿಷಯವನ್ನ ಕೂಡ ಹೇಳಿದ್ರು. ಆದ್ರೆ ಮತ್ತೊಂದು ಮಾಸ್ಟರ್ ಪ್ಲಾನ್ ಕೂಡ ಇತ್ತು. ಅದು ಏನಂದ್ರೆ, ಅದುವೇ ಮಾಲ್ಡೀವ್ಸ್ಗೆ ಬುದ್ಧಿ ಕಲಿಸೋಕೆ ಚೀನಾಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿತ್ತು. ಹೌದು ಸ್ನೇಹಿತರೆ, ಇತ್ತೀಚೆಗೆ ಮಾಲ್ಡೀವ್ಸ್ ಭಾರತ ಬಿಟ್ಟು ಚೀನಾ ಕಡೆಗೆ ಒಲವನ್ನ ತೋರಿಸ್ತಾ ಇತ್ತು. ಇನ್ನು ಹಿಂದೂ ಮಹಾಸಾಗರದ ಆಯಕಟ್ಟಿನಲ್ಲಿರುವ ದೇಶವಾಗುವುದರಿಂದ ಅದು ಚೀನಾ ಪರ ನಿಂತ್ರೆ ಭಾರತಕ್ಕೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ಅದೇ ಕಾರಣಕ್ಕೆ ಭಾರತದ ಅದರ ಆರ್ಥಿಕತೆಗೆ ಪೆಟ್ಟು ಕೊಡುವ ಇಂಥದ್ದೊಂದು ಕೆಲಸ ಮಾಡಲು ಹೆಜ್ಜೆಯನ್ನ ಇಟ್ಟಿದೆ. ಅದರ ಮೊದಲ ಭಾಗವೇ ಇದು. ಅದು ಕೂಡ ಈಗ ಸಕ್ಸಸ್ ಆಗಿದೆ. ಇಂಟರ್ನೆಟ್ ನಲ್ಲಿ ಲಕ್ಷದ್ವೀಪ ಹುಡುಕುವವರ ಸಂಖ್ಯೆ ದಿಢೀರ್ ಹೆಚ್ಚಾಗ್ಬಿಟ್ಟಿದೆ. ಅದರಲ್ಲಿ ಮೋದಿ ಸ್ನಾಕರ್ ಲಿಂಕ್ ಮಾಡಿದ ಮೇಲಂತೂ ಮತ್ತಷ್ಟು ಹೆಚ್ಚಾಗಿದೆ. ಅದುವೇ ಚೀನಾದೊಂದಿಗೆ ಹೋಗಲು ಮುಂದಾಗಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಜು ಇದೊಂದು ದೊಡ್ಡ ಹೊಡೆತವನ್ನ ಅನುಭವಿಸಬೇಕಾಗಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭಾರತದ ಕೆಲ ಹೆಲಿಕಾಪ್ಟರ್ 75 ಸ್ನೇಹಿತರು ಮತ್ತು ಹದ್ದಿನ ಕಣ್ಣನ್ನ ಮಾಲ್ಡೀವ್ಸ್ ಸಮೀಪ ಇಡಲಾಗಿದೆ. ಅದನ್ನ ಮಾಲ್ಡೀವ್ಸ್ ವಿರೋಧಿಸಿತು.
ಇತ್ತು. ಅದೇ ಕಾರಣಕ್ಕೆ ಮೋದಿಯವರು ಮಾಲ್ಡೀವ್ಸ್ಗಿಂತ ಲಕ್ಷದ್ವೀಪ ಅಭಿವೃದ್ಧಿಗೆ ಮುಂದಾಗಿದ್ರು. ಮಾಲ್ಡೀವ್ಸ್ ತಮ್ಮ ಲಕ್ಷದ್ವೀಪದಿಂದ 820 ಕಿಲೋಮೀಟರ್ ಇದೆ. ಅಲ್ಲದೆ ಮಾಲ್ಡೀವ್ಸ್ನ ಆರ್ಥಿಕತೆಯ ಜೀವ ಆಳ ಅಂದ್ರೆ ಅದೇ ಪ್ರವಾಸೋದ್ಯಮ. ಆ ಪ್ರವಾಸೋದ್ಯಮದಲ್ಲಿ ಕೇವಲ 20% ಕಡಿಮೆ ಆದ್ರೂ ಮಾಲ್ಡೀವ್ಸ್ ಬಾಯಿ ಪಡ್ಕೊಳ್ಳುತ್ತೆ. ಇನ್ನೊಂದು ವಿಚಾರ ಅಂದ್ರೆ ಮಾಲ್ಡೀವ್ಸ್ನಂತೆ ನಮ್ಮ ಲಕ್ಷದ್ವೀಪ ಕೂಡ ಅದ್ಭುತವಾಗಿದೆ. ಅದರಲ್ಲಿ ಬಂಗಾರಂ ದ್ವೀಪವಂತೂ ತುಂಬಾ ಚೆನ್ನಾಗಿದೆ. ಸಂಜೆಯಾದರೆ ಬೆಳಕಿನ ಚಿತ್ತಾರವನ್ನು ಕಂಡುಬರುತ್ತದೆ. ಫಾಸ್ಫರಸ್ ನಿಂದ ಬೆಳಕು ಹೊಳೆಯುತ್ತದೆ. ಅದೊಂದು ಅದ್ಭುತ ಬಿಡ್ರಿ. ಇಂತಹ ಸ್ಥಳವನ್ನ ಮತ್ತಷ್ಟು ಪ್ರಚಾರ ಮಾಡುವ ಸಲುವಾಗಿ ಮೋದಿ ಅವರು ಭೇಟಿಯನ್ನ ನೀಡಿದ್ರು. ಇನ್ನು ಅಸಲಿ ಕಾರಣಕ್ಕೆ ಬರೋದಾದ್ರೆ ಈ ಭೇಟಿ ಮಾಲ್ಡೀವ್ಸ್ಗೆ ಇನ್ನಿಲ್ಲದ ಉರಿಯನ್ನ ತಂದುಬಿಟ್ಟಿದೆ. ಅಲ್ಲಿನ ಕೆಲ ಸಚಿವರು ಪ್ರಧಾನಿ ಮೋದಿ ಮತ್ತು ಭಾರತದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು. ಅವರು ಯಾರು ಅಂತಂದ್ರೆ ಮರಿಯಂ ಶಿಯೂನಾ ಮತ್ತು ಹಸನ್ ಜಿಹಾನ್ ಅವರನ್ನ ಮಾಲ್ಡೀವ್ಸ್ ಸರ್ಕಾರ ಅಮಾನತುಗೊಳಿಸಿದೆ. ಅಷ್ಟಕ್ಕೂ ಅವರು ಹೇಳಿದ್ದಾದ್ರೂ ಏನ್ ಗೊತ್ತಾ? ಮಾಲ್ಡೀವ್ಸ್ ಸಚಿವ ಅಬ್ದುಲ್ಲಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಅದರಲ್ಲಿ ಅವರು ಮಾಲ್ಡೀವ್ಸ್ ಪ್ರವಾಸೋದ್ಯಮವನ್ನ ಗುರಿಯಾಗಿಸಲು ಭಾರತೀಯ ಪ್ರವಾಸೋದ್ಯಮಕ್ಕೆ ನಾನು ಶುಭವನ್ನ ಹಾರೈಸ್ತೇನೆ. ಆದರೆ ಭಾರತವು ಪ್ರವಾಸೋದ್ಯಮದಲ್ಲಿ ನಮ್ಮೊಂದಿಗೆ ಕಠಿಣ ಸ್ಪರ್ಧೆಯನ್ನ ಎದುರಿಸುತ್ತದೆ. ನಮ್ಮ ರೆಸಾರ್ಟ್ ಮೂಲಸೌಕರ್ಯ ಮಾತ್ರ ಅವರ ಸಂಪೂರ್ಣ ಮೂಲಸೌಕರ್ಯಕ್ಕಿಂತ ಹೆಚ್ಚು ಸೌಲಭ್ಯವಾಗಿದೆ ಅಂತ ಪೋಸ್ಟ್ ಅನ್ನ ಮಾಡಿ ಮೋದಿ ಅವರಿಗೆ ಟ್ಯಾಗ್ ಮಾಡಿದ್ರು. ಇನ್ನೊಂದೆಡೆ ಮಾಲ್ಡೀವ್ಸ್ ಯುವ ಸಬಲೀಕರಣದ ಉಪ ಸಚಿವೆ ಆಗಿರುವಂತಹ ಮರಿಯಂ ಅವರು ಕೂಡ ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಭಾಷೆಯನ್ನ ಬಳಸಿ ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇತ್ತ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾಲ್ಡೀವ್ಸ್ ದೇಶದ ಸಚಿವೆ ಮಾಡಿರುವ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಸಚಿವ ಶಿಯೂನಾ ಬಳಕೆ ಮಾಡಿದ ಭಾಷೆ ಭಯಾನಕ ಅಂತ ಇವರು ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ಭಾರತ ಮಾಲ್ಡೀವ್ಸ್ಗೆ ಬುದ್ಧಿ ಕಲಿಸಲು ಮುಂದಾಗಿದೆ. ಸ್ಟಾರ್ ನಟರು ಕಟುವಾಗಿ ಟೀಕೆಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕಾಗಿ ಟ್ವೀಟ್ ಮಾಡಿರುವ ಅಕ್ಷಯ್ ಕುಮಾರ್, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವರು ಬಾಯ್ಕಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಸಾಥನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮೋದಿಯವರು ಭೇಟಿ ಒಂದು ದೇಶವನ್ನ ಈ ಪರಿಯಾಗಿ ಕಾಡುತ್ತಿದೆ ಅಂದ್ರೆ ಅದು ಗ್ರೇಟ್ ಅಲ್ವಾ? ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕರ್ನಾಟಕರ ಧ್ವನಿ.